ನಮಸ್ಕಾರ ಸ್ನೇಹಿತರೆ, ನಾನ್ ಬಂದಿದ್ದೀನಿ ಇವಾಗ ನಮ್ಮ ಕೆಂಪನಪಾಳ್ಯದ ನಮ್ಮ ದೋಸ್ತು ಸೂರ್ಯನವರು ಕಾಲ್ ಮಾಡಿದ್ರು ನೋಡಿ. ಹಾವುಗಳು ಇವಾಗ ಗದ್ದೆಗಳಲ್ಲಿ ಜಾಸ್ತಿ ಕಾಣಿಸುತ್ತೆ. ತಂಪಾಗಿದ್ರೆ ನೀರು ಕಟ್ಟಿದ್ರೆ ನೋಡಿ ಆರಾಮಾಗಿ ನಾಗರಾವು ನೀರಲ್ಲಿ ವಿಶ್ರಾಂತಿ ತಗೋತಾ ಇದೆ. ತಣ್ಣಗಿರುವಂತ ಜಾಗಗಳಿಗೆ ಬರ್ತವೆ ಹಾವುಗಳು. ರೈತರು ಆದಷ್ಟು ದಯವಿಟ್ಟು ಸ್ವಲ್ಪ ಗದ್ದೆಗಳ ಹತ್ರ ಹೋದಾಗ ಶೂಗಳಿದ್ರೆ ಹಾಕೊಳ್ಳಿ, ಒಂದು ಕೋಲ್ ತಗೊಳ್ಳಿ, ಹೋಗುವಂತ ಜಾಗದಲ್ಲಿ ಒಂದು ಸ್ವಲ್ಪ ಶಬ್ದ ಮಾಡ್ಕೊಂಡು ಕಡ್ಡಿಲಿ ಇದು ಮಾಡ್ಕೊಂಡು ಹೋಗಿ. ಯಾಕಂದ್ರೆ ಹಾವುಗಳು ಇವಾಗ ಬೇಸಿಗೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಹಾವುಗಳು ಕಾಣಿಸುತ್ತೆ ನೋಡಿ. ನೀರು ಬಿಟ್ಟವ್ರೆ, ತಂಪಾಗಿ ಆರಾಮಾಗಿ ನಾಗರಾವು ಕೂತಿದೆ. ಇದಕ್ಕೆ ತೊಂದರೆ ಕೊಟ್ರೆ ಮಾತ್ರ ಅದು ಕಚ್ಚುದು, ಸುಮ್ಮನೆ ಯಾರಿಗೂ ಕಚ್ಚಲ್ಲ. ಅದಕ್ಕೆ ನೋವು ಮಾಡುವಂತ ಕೆಲಸ ಮಾಡಿದ್ರೆ ಮಾತ್ರ ಕಚ್ಚುದು. ಹಳೇ ಹಾವು. ಹಾವುಗಳು ಸುಮ್ಮನೆ ಯಾರಿಗೂ ಕಚ್ಚಿಲ್ಲ. ಆ ಥರ ಇಷ್ಟಲ್ಲಿ ಇದು ಇವ್ರಿಗೂ ಯಾವುದೂ ಇಲ್ಲ. ನಾವು ಅದನ್ನ ಏನಾದ್ರು ಕೆಂಡದಾಗ ಮಾತ್ರ ಕಚ್ಚೋದು. ಆರಾಮಾಗಿ ನೀರಲ್ಲಿ ತಂಪಾಗಿ ಕೂತಿತ್ತು. ದಯವಿಟ್ಟು ಆದಷ್ಟು ರೈತರುಗಳು ಗದ್ದೆಗಳಿಗೆ ಹೋದಾಗ ಶೂ ಹಾಕೊಳ್ಳಿ. ಇದಕ್ಕೆ ಎಲ್ಲಿ ಕಚ್ಚರದಲ್ಲಿ ಅವ್ರ 10 ವರ್ಷ ಆಗದೆ. ಬನ್ನಿ ಇವಾಗ ಇದನ್ನ ಪ್ಯಾಕ್ ಮಾಡೋಣ. ನೋಡಿ ಹೆಚ್ಚಿನ ಹೆಂಗ್ ಮನ್ಗಿದಾಗ ಕಾಲ್ತೇರಿ ನಾವು